ದಯಾನಂದನ ದಯಾನಂದನ ಅಣ್ಣ ಅಣ್ಣ ಎದ್ದಳಣ್ಣ ಅಣ್ಣ ಅಣ್ಣ ಉಸಿರಾಡ್ತಾ ಇದ್ದಾನ ಚೆಕ್ ಮಾಡ್ರಣ್ಣ. ಸುಮ್ಮನಿರ, ನೀನ್ ಬೇರೆ ಟೆನ್ಷನ್ ಕೊಡ್ಬೇಡ. ಸರ್ ಎಲೆಕ್ಟ್ರಿಕ್ ಶಾಕ್ ಅಲ್ವಾ ಸರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಹೋಗಿ ಚೆಕ್ ಮಾಡ್ರಿ. ಸರ್ ಉಸಿರು ಆಡ್ತಾ ಇಲ್ಲ ಸರ್. ಹಾರ್ಟ್ ಬೀಟ್ ಚೆಕ್ ಮಾಡ್ರಿ. ಸರ್ ನಿಧಾನ ಕೊಡ್ಕೋತಾ ಇದೆ ಸರ್. ಎತ್ಕೊಳ್ರಿ. ಎಲ್ರು ಹೋಗಿ ಎತ್ಕೊಳ್ರಿ ಅವ್ರನ್ನ ಬೇಗ. ಬಸವರಾಜ್, ಬೇಗ ಆಂಬುಲೆನ್ಸ್ ಫೋನ್ ಮಾಡಿ. ಸರ್ ಆಂಬುಲೆನ್ಸ್ ಬರ್ಗಂಟೆ ಕಾಯಕ್ಕಾಗಲ್ಲ ಸರ್, ನಾನೇ ನಮ್ಮ ಕಾರ್ ಕರ್ಕೊಂಡು ಹೋಗ್ತೀನಿ. ಸರಿ, ಮೊದಲು ನಡೀರಿ. ಹೋಗಿ ಹೋಗಿ. ಎಲ್ರು ಯಾಕೆ ಹೀಗೆ ಹೊರಗಡೆ ಬಂದು ನಿಂತಿದ್ದೀರಾ? ಅವನನ್ನ ಬಸವರಾಜು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ. ಹುಷಾರಾಗ್ತಾನೆ. ಬನ್ನಿ, ಕೆಲಸ ಮುಂದುವರಿಸಿ ಬನ್ನಿ. ಅದೆಂಗ್ ಸಾಧ್ಯ ಸರ್? ದಯಾ ಬದುಕಿದಾನೋ ಸತ್ತಿದಾನೋ ಅಂತಾನೋ ಗೊತ್ತಿಲ್ಲ, ಈಗಿನ್ನು ಆಸ್ಪತ್ರೆ ಕರೆಸಿ ನಮ್ಮನ್ನ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀರಾ? ನೋಡಪ್ಪ, ಅವನ್ನ ಒಳ್ಳೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಹೇಳಿದೀನಿ. ಸರಿಯಾಗಿ ಟ್ರೀಟ್ಮೆಂಟು ಕೊಡಿಸ್ತೀವಿ. ಇನ್ನೇನು ಮಾಡಬೇಕು? ಅಕಸ್ಮಾತ್ ಅವ್ನು ಸತ್ತೋದ್ರೆ? ಹಂಗೆಲ್ಲ ಏನೂ ಆಗಲ್ಲ. ಸತ್ತೋಗಿದ್ರೆ ಯಾರು ಜವಾಬ್ದಾರಿ ಹೇಳಿ ಸರ್? ಆಗಿರೋದು ಆಕ್ಸಿಡೆಂಟು, ಯಾರು ಜವಾಬ್ದಾರಿ ತಗೊಳ್ತಾರೆ? ನೋಡ್ರಪ್ಪ, ನಾನ್ ಸಾಯ್ಲಿ ನೀವ್ ಸಾಯ್ಲಿ ಅದನ್ನ ಆಕ್ಸಿಡೆಂಟ್ ಅಂತ ಮುಚ್ಚಾಕ್ಬಿಡ್ತಾರೆ. ಆಮೇಲೆ ನಮ್ಮ ಹೆಂಡ್ರ ಮಕ್ಕಳು ಬೀದಿಗೆ ಬರ್ಬೇಕು. ನೋಡಿ, ಸುಮ್ಮನೆ ರಂಪ ಮಾಡಬೇಡಿ. ಅಕಸ್ಮಾತ್ ಅವನೇನಾದ್ರೂ ಸತ್ತು ಹೋದ್ರೆ ನಮ್ಮ ಕಂಪನಿ ಕಡೆಯಿಂದ ಅವನ ಫ್ಯಾಮಿಲಿಗೆ ಪರಿಹಾರ ಕೊಡ್ತೀವಿ. ಅಂದ್ರೆ ಅವ್ನು ಸಾಯೋದು ಫಿಕ್ಸಾ? ನೀನ್ ಏನಯ್ಯ ಹಂಗಂದ್ರೆ ಹಿಂಗೆ ಹೇಳ್ತೀಯಾ? ನಿನ್ನ ಪ್ರಾಬ್ಲಮ್ ಏನು? ಕಾರ್ಮಿಕರು ಸರ್, ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ವಾ? ಅಲ್ಲ ಸರ್, ಎಷ್ಟು ಪರಿಹಾರ ಕೊಡ್ತೀರಾ ಸರ್? 2 ಲಕ್ಷ, 5 ಲಕ್ಷ, 10 ಲಕ್ಷ? ಒಬ್ಬ ಮನುಷ್ಯನ ವ್ಯಾಲ್ಯೂ ಅಷ್ಟೇನಾ ಸರ್? ಇನ್ನೇನು, ಅವನ ಹೆಂಡತಿ ಮಕ್ಕಳ ಹೆಸರಿಗೆ ಈ ಕಂಪ್ನಿನ ಬರ್ಕೊಟ್ಬಿಡ್ಬೇಕಾ? ಸರ್, ನೀವು ಈ ರೀತಿ ಹೇಳೋದು ಸರಿ ಇಲ್ಲ ಸರ್. ಅಣ್ಣ ತಮ್ಮದಿರಂಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಣ್ಣು ಮುಂದೆನೇ ದೈನಿಗೆ ಹಿಂಗೆ ಆಗತ್ತೆ. 5 ನಿಮಿಷ ಉಸಿರಾಡೋಕ್ಕೂ ಬಿಡದೆ ಕೆಲಸ ಮಾಡೋ ಅನ್ನೋದು ಅಲ್ಲದೆ ಮನುಷ್ಯನಿಗೆ ಬೆಲೆ ಕಟ್ತಿರಲ್ಲ ಸರ್. ದುಡ್ಡು ಕೊಟ್ಬಿಟ್ರೆ ಓದ್ ಪ್ರಾಣ ವಾಪಸ್ ಬರ್ತದ ಸರ್? ನಾನು ಹಂಗಲ್ಲ ಕಣ್ರಿ ಹೇಳಿದ್ದು. ಸರ್, ಏನಾದರೂ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಆಗಿ ಮಷಿನ್ ಮುಟ್ಟಿ ಕರೆಂಟ್ ಹೊಡೆದ್ರೆ ನಾವು ಸಾಯ್ಬೇಕಾ ಸರ್? ಆಗಲ್ಲ ಸರ್, ಕೆಲಸ ಮಾಡಲ್ಲ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಈ ಬಂಡವಾಳ ಹಾಕ್ದವ್ರಿಗೆ ಅರ್ಥ ಆಗಲ್ಲ ಕಣ್ರಣ್ಣ. ಸ್ಟ್ರೈಕ್ ಮಾಡಿದ್ರೇನೆ ಸರಿ ಹೋಗೋದು. ಇಲ್ದೆ ಹೋದ್ರೆ ಸತ್ ಹೆಣ ಮುಚ್ಚಾಕೋದು, ಕೇಸ್ ಮುಚ್ಚಾಕೋದು ಸುಲಭ ಆಗೋಗುತ್ತೆ ಇವ್ರಿಗೆಲ್ಲ. ಧಿಕ್ಕಾರ ಧಿಕ್ಕಾರ, ಮಾಲೀಕರ ದರ್ಪಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಮಾಲೀಕರ ದರ್ಪಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, 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 ಬೇಕೇ ಬೇಕು, ನ್ಯಾಯ ಬೇಕು. ಅಣ್ಣ ಕಿಡಿ ಹತ್ಕೊಂಡಿದೆ ಕಣಣ್ಣ. ಹೇಳು ಶಶಿ, ನಾನೇ ನಿಂಗೆ ಕಾಲ್ ಮಾಡೋಣ ಅಂತಿದ್ದೆ. ಈಗಷ್ಟೇ ಕುಲ್ದೀಪ್ ಬಂದಿದ್ರು. ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ಡಿಲೇ ಆಗಲ್ಲ ಅಂತ. ಹಲೋ ಅಣ್ಣ. ಹಲೋ ಅಣ್ಣ. ಹಲೋ, ಏನಾಯ್ತು? ಯಾಕೆ ಟೆನ್ಷನಲ್ಲಿದೆಯಾ? ಅದು ಫ್ಯಾಕ್ಟ್ರಿಲಿ ಒಂದು ಎಡವಟ್ಟು ಆಗ್ಬಿಟ್ಟಿದೆ. ಲೇಬರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ. ಏನು ಸ್ಟ್ರೈಕಾ? ಅಂಥದ್ದೇನಾಯ್ತು ಇದ್ದಕ್ಕಿದ್ದಂಗೆ? ಅಪ್ಪಂಗೆ ಹೀಗಾಗಿದೆ ಅಂತನಾ? ಅವರಿಗೆಲ್ಲ ಈ ವಿಷಯ? ಅಣ್ಣ ಅದೆಲ್ಲ ಅಲ್ಲ. ಮತ್ತೆ ಅದು ಸರಿ, ಮೆಷಿನ್ ಯಾಕೆ ಆಫ್ ಆಯ್ತು? ನಾವು ಆಫ್ ಮಾಡಿಲ್ಲ ಸರ್, ಅದೇ ಆಫ್ ಆಗಿದೆ. ಸರ್ವಿಸ್ ಮಾಡಿಸಿ 3 ತಿಂಗಳಾಗಿಲ್ಲ, ಹೆಂಗ್ರಿ ಆಫ್ ಆಗತ್ತೆ? ನಾನು ಇದನ್ನ ರೆಡಿ ಮಾಡ್ತೀನಿ ಸರ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಅಲ್ಲೇ ಇರು, ನಾನೀಗಲೇ ವಿಷಯನ ದೇವಕಿಗೆ ತಿಳಿಸ್ತೀನಿ. ಅಯ್ಯೋ ಅಣ್ಣ, ದೇವಕಿಗೆ ಮಾತ್ರ ಈ ವಿಷಯ ಹೇಳ್ಬೇಡ. ಅವಳು ಮೊದಲೇ ನನ್ನ ಮೇಲೆ ನಂಬಿಕೆ ಇಲ್ಲ.
ಅವಳಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ನನಗೆ ಫ್ಯಾಕ್ಟ್ರಿ ಕಾಲಿಡಕ್ಕೂ ಬಿಡಲ್ಲ. ಬಟ್ ಅವಳಿಗೆ ಹೇಳದೆ ಹೆಂಗೋ ಮ್ಯಾನೇಜ್ ಮಾಡೋದು ಶಶಿ? ಅಣ್ಣ ಪ್ಲೀಸ್, ಅವಳು ಎಷ್ಟು ಅವಮಾನ ಮಾಡ್ತಾಳೆ ಅಂತ ನಿನಗೆ ಗೊತ್ತು. ಮೊದಲೇ ನನ್ನ ಹೆಂಡತಿಗೆ ನಾನು ಕಂಡ್ರೆ ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ. ಅಣ್ಣ ಪ್ಲೀಸ್, ನೀನೇ ಇಲ್ಲಿ ಬಂದು ಏನಾದರೂ ಮಾಡು. ನೋಡು, ನೀನು ಇಲ್ಲಿ ಮೊದಲು ಬಾ, ಅಷ್ಟರೊಳಗೆ ಏನಾದರೂ ಒಂದು ದಾರಿ ಸಿಗುತ್ತೆ. ನೀನು ಬಂದು ಸಾಲ್ವ್ ಮಾಡದೇ ಇದ್ರೆ ನನಗೆ ಯಾರಿಗೂ ಮುಖ ತೋರ್ಸಕ್ಕೂ ಆಗಲ್ಲ ಅಣ್ಣ. ಪ್ಲೀಸ್ ಬೇಗ ಬಾ. ಬರ್ತೀನಿ. ದೇವಕಿ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಯಾರು ಫೋನ್ ಮಾಡಿದ್ದು? ವೆಂಡರ್ಸ್. ಯಾಕೆ ನಳಿನಿ ಒಳ್ಳೆ ಗರ ಬಿಡ್ದಾರ ನಿಂತ್ಕೊಂಡ್ಬಿಟ್ರೆ ಈಗೇನು ಇದನ್ನೆಲ್ಲ ಇತ್ಯರ್ಥ ಮಾಡ್ತೀರಾ ಇಲ್ವೋ? ಗೌರಮ್ನವ್ರೆ, ಮುಳುಗ್ತಾ ಇರೋ ತಲೆ ಮೇಲೆ ಕಾಲು ಇಡ್ತಿದ್ದೀರಲ್ಲ, ಇದು ನ್ಯಾಯನಾ? ಓಹೋ, ಈ ಭಯ ವಿನಯ ಆಗೆಲ್ಲಮ್ಮ ಹೋಗಿತ್ತು. ಒಂದು ಸಲ ದುಡ್ಡು ತಂದು ಮಡಗ್ಬಿಡ್ತೀನಿ ಅಂತ ಹೇಳಿದ್ರಿ, ಈಗ ಮುಳುಗ್ತಾ ಇದ್ದೀರಾ? ದಿಮಾಕು ಸಾಹೇಬರು ಬಂದು ಸೆಟ್ಲ್ ಮಾಡಿಬಿಡ್ತಾರೆ ಅನ್ನೋ ದಿಮಾಕಲ್ಲಿ ಮಾತಾಡಿದ್ರಿ. ಆದರೆ ಈಗ ಹಿಂಗಾಗೋಯ್ತು ಅಲ್ವಾ ತಾಯಿ? ಅಯ್ಯೋ ತಪ್ಪಾಗೋಯ್ತು, ಸಾರಿ ಅಲ್ವಾ? ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ ಅಥವಾ ಈ ಭೂಮಿ ಮೇಲೆ ಇಲ್ವೋ? ಹಾಂ, ಗೌರಮ್ನವ್ರೆ, ಯಜಮಾನ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅಂತ ಹೇಳಿ ನಿಮ್ಮ ಮಗಂಗೆ. ನನ್ನ ಮಗ ಅಂಥದ್ದೇನು ಮಾತಾಡ್ಬಿಟ್ಟ ಪುರೋಹಿತ್ರೆ? ನಿಮ್ಮ ಹೆಂಡ್ರಿ ಹೇಳಿದ್ದೀನಿ ತಾನೇ ಕೇಳ್ತಿದ್ದಾನೆ. ಓಹೋ, ನಿಮ್ಮ ಸಾಹೇಬ್ರು ಹಣೆ ಬರ ನಮಗೆ ಗೊತ್ತಿಲ್ವೇ? ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬೆಡ್ಕೋಬೇಕು ಅಂತಾರಲ್ಲ, ಹಾಗೆ ನೋಡಿ. ಇನ್ನು ನಮ್ಮ ಕೈಲಿ ಕಾಯೋದಕ್ಕಾಗಲ್ಲ. ನಿಮ್ಮ ಕೈಲಿ ದುಡ್ಡು ಮಡಗಕ್ಕಾಗಿಲ್ಲ ಅಂದರೆ ನಿಮ್ಮ ಎರಡನೇ ಮಗಳ ಕೈನ ನನ್ನ ಮಗನ ಕೈಯಲ್ಲಿ ಮಡಗಿ. ಏನ್ಲ ಎಲ್ಲಿ ಹೇಳ್ಕೊಂಡು ನಿಂತಿದ್ಯಾ? ಅಲ್ಲಿ ಮಡಗ್ಬಿಟ್ಟು ಹೋಗಿ ಅವ್ಳನ್ನ ಹೇಳ್ಕೊಂಬ. ಅಲ್ಲಿ ಇಡ್ಲ ಬೇಡ ಗೌರಿ, ಇದಾಗೆಲ್ಲ ಸಬು ಬೇಳೆ ಕಳಿಸ್ತಾನೆ ಇರ್ತಾರೆ, ಹೇಳ್ಕೊಂಬರ್ಲ. ರಾಣಿ ಬಾ, ಸಜ್ಜೋ ಕೈನ. ಪೂಜೆ ಮಾಡೋ ಕೈ ಬೇರೆಯವ್ರ ಮೇಲೆ ಎತ್ತಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಿಡೋ ನನ್ನ ಮಗಳ ಕೈನ. ನಿನ್ನ ಪೌರಸನ ನಾನು ಕಂಡಿದ್ದೀನಿ. ಗೌರಮ್ನವ್ರೆ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ಖಾಲಿ ಬೇಕು ಕ್ಷಮೆ ಕೇಳ್ತೀನಿ. ಈ ತರ ಏನು ಮಾಡ್ಬೇಡಿ, ನನ್ನ ಮಗಳನ್ನ ಬಿಟ್ಬಿಡಿ. ನಾವು ಅವ್ರನ್ನ ಕಾಲಿಗೆ ಬಿದ್ದು ದುಡ್ಡು ಸಂಪಾದನೆ ಮಾಡಿ ಮದ್ವೆಯಲ್ಲಿ ಖರ್ಚು ಮಾಡಿದ್ದಲ್ಲ. ನಾವು ಸ್ವಂತ ದುಡಿಮೆಯಿಂದ ದುಡ್ಡನ್ನೇ ಅಲ್ಲಿ ತಂದು ಖರ್ಚು ಮಾಡಿ